ನಮಸ್ಕಾರ. 2026ರಲ್ಲಿ ಒಂದು ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ಶುರು ಮಾಡಬೇಕು ಅನ್ನೋ ಯೋಚನೆ ನಿಮ್ಗಿದೆಯಾ? ಹಾಗಾದ್ರೆ ಈ ಸಂಕೀರ್ಣವಾದ, ಭಾರೀ ಬಂಡವಾಳ ಬೇಡುವ ಬಿಸ್ನೆಸ್ನ ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನ ನಾವು ಈ ಎಕ್ಸ್ಪ್ಲೇನರಲ್ಲಿ ಡಿಕೋಡ್ ಮಾಡಲಿದ್ದೇವೆ. ಬನ್ನಿ ನೇರವಾಗಿ ವಿಷಯಕ್ಕೆ ಧುಮ್ಕೋಣ. ಓಕೆ, ಈ ಎಕ್ಸ್ಪ್ಲೇನರಲ್ಲಿ ನಾವು ಪ್ರಮುಖವಾಗಿ 6 ಹಂತಗಳನ್ನ ಕವರ್ ಮಾಡ್ತೀವಿ. ಅವಕಾಶ ಮತ್ತು ಭವಿಷ್ಯ, ಜಾಗ ಮತ್ತು ಮೂಲ ಅರ್ಹತೆಗಳು, ಬಂಡವಾಳ ಮತ್ತು ಆರ್ಥಿಕ ಲೆಕ್ಕಾಚಾರ, ಪರವಾನಿಗೆ ಮತ್ತು ಪ್ರಮುಖ ದಾಖಲೆಗಳು, ಅರ್ಜಿ ಪ್ರಕ್ರಿಯೆ, ಹಾಗೆ ಕೊನೆಯದಾಗಿ ನಿರೀಕ್ಷಿತ ಲಾಭ ಮತ್ತು ನಿರ್ವಹಣೆ. ಅಂದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ಸಿಂದ ಹಿಡಿದು ಲಾಭದ ಲೆಕ್ಕಾಚಾರದವರೆಗೂ ಪ್ರತಿಯೊಂದನ್ನು ನಾವಿಲ್ಲಿ ನೋಡಲಿದ್ದೇವೆ. ಮೊದಲನೇ ವಿಭಾಗ ಅವಕಾಶ ಮತ್ತು ಭವಿಷ್ಯ. ಈ ಬಿಸ್ನೆಸ್ನ ಫ್ಯೂಚರ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತಿನ ಕಾಲದಲ್ಲಿ ಬರೀ ಪೆಟ್ರೋಲ್, ಡೀಸೆಲ್ ಹಾಕಿದ್ರೆ ಮಾತ್ರ ಸಾಲದು. ಒಂದು ಸಕ್ಸೆಸ್ಫುಲ್ ಡೀಲರ್ಶಿಪ್ ನಡೆಸಬೇಕು ಅಂದ್ರೆ ನೀವು ಇವಿ ಚಾರ್ಜಿಂಗ್ ಸ್ಟೇಷನ್ಗಳು, ಕೆಫೆಗಳು ಮತ್ತೆ ಕಾರ್ ವಾಶ್ಗಳಂತಹ ಎಕ್ಸ್ಟ್ರಾ ಸರ್ವಿಸ್ಗಳನ್ನು ಕೂಡಲೇಬೇಕು. ಇದು ನಿಮ್ಮ ಬಿಸ್ನೆಸ್ ಅನ್ನ ಲಾಂಗ್ ಟರ್ಮಲ್ಲಿ ಸೇಫ್ ಆಗಿ, ಫ್ಯೂಚರ್ ರೆಡಿಯಾಗಿ ಇಡುತ್ತೆ. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಎರಡನೇ ವಿಭಾಗ ಜಾಗ ಮತ್ತು ಮೂಲ ಅರ್ಹತೆಗಳು. ನೀವು ಅಪ್ಲಿಕೇಶನ್ ಹಾಕುವ ಮುನ್ನವೇ ಯಾವೆಲ್ಲ ಕಟ್ಟುನಿಟ್ಟಿನ ರೂಲ್ಸ್ ಫಾಲೋ ಮಾಡಬೇಕು ಅಂತ ಈಗ ನೋಡೋಣ. ಸಿಟಿ ಮತ್ತು ಹಳ್ಳಿಗಳ ರಿಕ್ವೈರ್ಮೆಂಟ್ಸಲ್ಲಿ ತುಂಬಾನೇ ವ್ಯತ್ಯಾಸವಿದೆ. ಸಿಟಿಯಲ್ಲಿ ನಿಮಗೆ ಕನಿಷ್ಠ 800 ಸ್ಕ್ವೇರ್ ಮೀಟರ್ ಜಾಗ ಇದ್ರೆ ಸಾಕು, ಆದರೆ ಅಪ್ಲೈ ಮಾಡೋರು ಕಡ್ಡಾಯವಾಗಿ ಡಿಗ್ರಿ ಮಾಡಿರಬೇಕು. ಅದೇ ನೀವು ಹೈವೇ ಅಥವಾ ಹಳ್ಳಿಯಲ್ಲಿ ಪಂಪ್ ಓಪನ್ ಮಾಡಬೇಕು ಅಂದ್ರೆ ಜಾಗ ಸ್ವಲ್ಪ ದೊಡ್ಡದೇ ಬೇಕು, ಅಂದ್ರೆ 1200ರಿಂದ 1500 ಸ್ಕ್ವೇರ್ ಮೀಟರ್ಸ್. ಆದರೆ ಇಲ್ಲಿ ಎಜುಕೇಷನ್ ಕೇವಲ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕಾಗುತ್ತೆ. ನೀವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ, ನೀವು ಪಂಪ್ ಮಾಡ್ತಿರೋ ಜಾಗ ನಿಮ್ಮ ಸ್ವಂತದ್ದಲ್ಲದೆ ಇದ್ರೆ ನೀವು ಮಿನಿಮಮ್ 19ರಿಂದ 30 ವರ್ಷಗಳವರೆಗೆ ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮ್ ಲೀಸ್ ಅಗ್ರಿಮೆಂಟ್ ಮಾಡಿಸಲೇಬೇಕು. ಇದು ಲೀಗಲಿ ರಿಜಿಸ್ಟರ್ ಆಗಿರೋದು ಅಬ್ಸಲ್ಯೂಟ್ಲಿ ಕಂಪಲ್ಸರಿ. ಮೂರನೇ ವಿಭಾಗ ಬಂಡವಾಳ ಮತ್ತು ಆರ್ಥಿಕ ಲೆಕ್ಕಾಚಾರ. ಬನ್ನಿ ಈಗ ಅಸಲಿ ಲೆಕ್ಕಾಚಾರಕ್ಕೆ ಬರೋಣ. ಈ ಬಿಸ್ನೆಸ್ ಶುರು ಮಾಡೋಕೆ ನಿಮ್ ಕೈಯಲ್ಲಿ ದೊಡ್ಡ ಮಟ್ಟದ ಕಾಸು ಇರಲೇಬೇಕು. ಹೌದು, ನೀವು ಕೇಳಿದ್ದು ನಿಜ. ಒಂದು ಡೀಲರ್ಶಿಪ್ ಅನ್ನ ಯಶಸ್ವಿಯಾಗಿ ಸ್ಟಾರ್ಟ್ ಮಾಡಿ ರನ್ ಮಾಡಬೇಕು ಅಂದ್ರೆ ನೀವು ಬರೋಬ್ಬರಿ 1.5ರಿಂದ 2 ಕೋಟಿ ರೂಪಾಯಿಗಳವರೆಗೂ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೆಡಿಯಾಗಿರಬೇಕು. ಇಷ್ಟೊಂದು ದೊಡ್ಡ ಅಮೌಂಟು ಎಲ್ಲಿ ಖರ್ಚಾಗುತ್ತೆ ಅಂತ ಈ ಟೇಬಲ್ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಅಂಡರ್ಗ್ರೌಂಡ್ ಟ್ಯಾಂಕ್ಸ್ಗಳು, ಕ್ಯಾಪ್ ಅಂದ್ರೆ ಮೇಲ್ಛಾವಣಿ, ಪಂಪ್ಗಳು ಮತ್ತೆ ಸಿವಿಲ್ ವರ್ಕ್ಸ್ಗೆ 1ರಿಂದ 1.25 ಕೋಟಿ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಬೇಕು. ಅಷ್ಟೇ ಅಲ್ಲ, ಕೇವಲ 5 ದಿನಗಳ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಮೇಂಟೈನ್ ಮಾಡೋಕೆ ನಿಮ್ಮ ಹತ್ರ 50ರಿಂದ 75 ಲಕ್ಷ ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಲಿಕ್ವಿಡ್ ಕ್ಯಾಶ್ ರೂಪದಲ್ಲಿ ಇರಲೇಬೇಕು. ಇದೇ ನೋಡಿ ಅಸ್ಲಿ ರಿಯಾಲಿಟಿ. 4ನೇ ವಿಭಾಗ ಪರವಾನಗಿ ಮತ್ತು ಪ್ರಮುಖ ದಾಖಲೆಗಳು. ದುಡ್ಡಿನ ಲೆಕ್ಕಾಚಾರ ಆಯ್ತು. ಈಗ ಗವರ್ಮೆಂಟ್ ಪರ್ಮಿಷನ್ಗಳ ಈ ದೊಡ್ಡ ಚಕ್ರವ್ಯೂಹವನ್ನ ಹೇಗೆ ಭೇದಿಸೋದು ಅಂತ ನೋಡೋಣ. ಈ ಜಾಗದಲ್ಲಿ ಪಂಪ್ ಶುರು ಮಾಡ್ಬೋದಂತ ಫೈನಲ್ ಮಾಡಕ್ಕೆ ನೀವು ದೊಡ್ಡ ಪೇಪರ್ ವರ್ಕ್ ಮಾಡಬೇಕಾಗತ್ತೆ. ಡಿಸಿ ಆಫೀಸ್, ಪೆಜೊ ಅಂದ್ರೆ ಪೆಟ್ರೋಲಿಯಂ ಮತ್ತು ಎಕ್ಸ್ಪ್ಲೋಸಿವ್ಸ್ ಸೇಫ್ಟಿ ಆರ್ಗನೈಸೇಷನ್, ನ್ಯಾಷನಲ್ ಹೈವೇ ಅಥಾರಿಟಿ, ಫೈರ್ ಡಿಪಾರ್ಟ್ಮೆಂಟ್, ಪೊಲೀಸ್ ಕ್ಲಿಯರೆನ್ಸ್, ಹೀಗೆ ಲಿಸ್ಟ್ ಬೆಳೀತಲೇ ಹೋಗುತ್ತೆ. ಇವರೆಲ್ಲರಿಂದಲೂ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡೆಯೋದು ಕಡ್ಡಾಯ. ಅಂದಾಗೆ ಈ ಪ್ರೊಸೆಸ್ ಮುಗಿಯೋಕೆ ಬರೋಬ್ಬರಿ 6 ತಿಂಗಳವರೆಗೂ ಟೈಮ್ ಹಿಡಿಬೋದು. ಇನ್ನು ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಲೇಬೇಕು. ಜಾಗದ ಲೀಗಲ್ ಡಾಕ್ಯುಮೆಂಟ್ಸ್, ಅಪ್ರೂವ್ಡ್ ಬ್ಲೂಪ್ರಿಂಟ್ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್, ಸಿಎಯಿಂದ ದೃಢೀಕರಿಸಿದ ನೆಟ್ವರ್ತ್ ಸರ್ಟಿಫಿಕೇಟ್ ಮತ್ತೆ ಬ್ಯಾಂಕ್ ಸಾಲ್ವೆನ್ಸಿ ಸರ್ಟಿಫಿಕೇಟ್ನಂತಹ ಡಾಕ್ಯುಮೆಂಟ್ಸ್ಗಳನ್ನು ಅವರು ತುಂಬಾನೇ ಸ್ಟ್ರಿಕ್ಟ್ ಆಗಿ ವೆರಿಫೈ ಮಾಡ್ತಾರೆ. 5ನೇ ವಿಭಾಗ ಅರ್ಜಿ ಮತ್ತು ಮಂಜೂರಾತಿ ಪ್ರಕ್ರಿಯೆ. ಕ್ಯಾಪಿಟಲ್ ಆಯಿತು, ಡಾಕ್ಯುಮೆಂಟ್ಸ್ ರೆಡಿ ಆಯಿತು. ಈಗ ಅಸಲಿ ಅಪ್ಲಿಕೇಶನ್ ಪ್ರಾಸೆಸ್ ಹೇಗೆ ಶುರುವಾಗುತ್ತೆ ಅಂತ ನೋಡೋಣ. ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ವಾರ್ನಿಂಗ್ ಇದೆ, ದಯವಿಟ್ಟು ಗಮನಿಸಿ. ಇವತ್ತು ಇಂಟರ್ನೆಟ್ನಲ್ಲಿ ಬೇಕಾದಷ್ಟು ಫೇಕ್ ಡೀಲರ್ಶಿಪ್ ವೆಬ್ಸೈಟ್ಸ್ಗಳು ಹರಿದಾಡ್ತಾ ಇವೆ. ಹಾಗಾಗಿ ನೀವು ಅಪ್ಲೈ ಮಾಡುವಾಗ ಅಫಿಷಿಯಲ್ ಕಂಪನಿ ಪೋರ್ಟಲ್ಗಳ ಮುಖಾಂತರವೇ ಮಾಡಬೇಕು. ಯಾವುದೇ ಕಾರಣಕ್ಕೂ ವಂಚಕರ ಬಲೆಗೆ ಬೀಳ್ಬೇಡಿ. ಈ ಪ್ರಾಸೆಸ್ ಒಂದು ಸ್ಟ್ರಿಕ್ಟ್ ಸ್ಟೆಪ್ ಬೈ ಸ್ಟೆಪ್ ಫ್ಲೋನಲ್ಲಿ ಹೋಗುತ್ತೆ. ಫಸ್ಟ್, ಅಫಿಷಿಯಲ್ ಪೋರ್ಟಲ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು. ಆಮೇಲೆ ಕಂಪನಿಯವರೇ ನಿಮ್ಮ ಏರಿಯಾದ ಟ್ರಾಫಿಕ್ ಮತ್ತು ಲಾಭದ ಬಗ್ಗೆ ಫೀಸಿಬಿಲಿಟಿ ಸ್ಟಡಿ ಮಾಡ್ತಾರೆ. ಅದಾದ್ಮೇಲೆ ಲೆಟರ್ ಆಫ್ ಇಂಟೆಂಟ್ ಕೊಡ್ತಾರೆ. ಲಾಸ್ಟ್ ಆಗಿ ನಿಮ್ಮ ಪಂಪ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗತ್ತೆ. 6ನೆಯ ವಿಭಾಗ ನಿರೀಕ್ಷಿತ ಲಾಭ ಮತ್ತು ನಿರ್ವಹಣೆ. ಇಷ್ಟೆಲ್ಲ ಕಷ್ಟಪಟ್ಟು ಪಂಪ್ ಓಪನ್ ಮಾಡಿದ್ಮೇಲೆ ನಮ್ಗೇನ್ ಲಾಭ ಸಿಗುತ್ತೆ, ಅದರ ನಿರ್ವಹಣೆ ಹೇಗಿರುತ್ತೆ ಅಂತ ನೋಡೋಣ. ನಿಮ್ಮ ಮೇನ್ ಇನ್ಕಮ್ ಬರೋದೇ ಪ್ರತಿ ಲೀಟರ್ಗೆ ಸಿಗೋ ಕಮಿಷನಿಂದ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಡೀಸೆಲ್ಗಿಂತ ಪೆಟ್ರೋಲ್ನಲ್ಲಿ ಹೆಚ್ಚು ಮಾರ್ಜಿನ್ ಇರುತ್ತೆ. ಪೆಟ್ರೋಲ್ ಮೇಲೆ ಪ್ರತಿ ಲೀಟರ್ಗೆ ₹3.20ಯಿಂದ ₹3.90ವರೆಗೂ ನಿಮಗೆ ಲಾಭ ಸಿಗುತ್ತೆ. ಆದರೆ ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರ್ಬೋದು,
ಸಿಟಿಗೂ ಹಳ್ಳಿಗೂ ಪೆಟ್ರೋಲ್ ಪಂಪ್ ಲಾಭದಲ್ಲಿ ನಿಜಕ್ಕೂ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಇರುತ್ತೆ? ಡೇಟಾ ಪ್ರಕಾರ ನೋಡೋದಾದ್ರೆ ಸಿಟಿ ಪಂಪ್ಗಳು ತಿಂಗಳಿಗೆ 12ರಿಂದ 15 ಲಕ್ಷದಷ್ಟು ಗ್ರೋಸ್ ಮಾರ್ಜಿನ್ ಮಾಡಿದ್ರೂ ಅಲ್ಲಿ ಕರೆಂಟ್ ಬಿಲ್, ಸ್ಟಾಫ್ ಸ್ಯಾಲರಿ ಅಂತ 5-6 ಲಕ್ಷ ಖರ್ಚಾಡ್ಬಿಡುತ್ತೆ. ಆದರೆ ಹಳ್ಳಿಯ ಪಂಪ್ಗಳಲ್ಲಿ ಅಷ್ಟು ದೊಡ್ಡ ಖರ್ಚಿರಲ್ಲ. ಕಡಿಮೆ ಸಿಬ್ಬಂದಿ, ಕಡಿಮೆ ಖರ್ಚಿರೋದ್ರಿಂದ ಚಿಕ್ಕದಾದ್ರೂ ತಿಂಗಳಿಗೆ 2ರಿಂದ 4 ಲಕ್ಷ ರೂಪಾಯಿಗಳ ಸ್ಟೇಬಲ್ ನೆಟ್ ಪ್ರಾಫಿಟ್ ಸಿಗುತ್ತೆ. ಇದೆಲ್ಲ ನೋಡಿದ ಮೇಲೆ ನಮಗೊಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಇಷ್ಟೆಲ್ಲ ಪೇಪರ್ ವರ್ಕ್, ತಲೆನೋವು ಮತ್ತೆ 2 ಕೋಟಿ ರೂಪಾಯಿಗಳ ಭಾರಿ ಹೂಡಿಕೆ ಮಾಡಿದ್ರೂ ಭವಿಷ್ಯದಲ್ಲಿ ಜಗತ್ತು ಎಲೆಕ್ಟ್ರಿಕ್ ವಾಹನಗಳತ್ತ ವೇಗವಾಗಿ ಚಲಿಸ್ತಿರುವಾಗ ಈ ಇನ್ವೆಸ್ಟ್ಮೆಂಟ್ ನಿಜಕ್ಕೂ ಲಾಭದಾಯಕವಾಗಿರುತ್ತಾ? ಇದು ಸೇಫ್ ಅಂತ ನಿಮಗೆ ಅನ್ಸುತ್ತಾ? ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ನಮ್ಮ ಈ ಎಕ್ಸ್ಪ್ಲೇನರ್ ಅನ್ನ ಮುಕ್ತಾಯಗೊಳಿಸೋಣ.